ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಪಾಳ ಗ್ರಾಮಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ರಾಜ್ಯ ಅಧ್ಯಕ್ಷರಾದಂಥ ಪುಟ್ಟಮಾದು ಈಗಾಗಲೇ ಕಾಮ್ರೇಡ್ ಅವರು ಆಗಮಿಸ್ತಾರೆ. ಇಂಥ ಒಂದು ಸಣ್ಣ ಹಳ್ಳಿಗೆ ಬಂದು ಕಾರ್ಮಿಕರಿಗೆ ಅವರ ಸಮಸ್ಯೆಗಳನ್ನು ಕೇಳಿ ಮುಂದೆ ಅವರ ಕಾರ್ಮಿಕರ ಕೆಲಸ ಯಾವ ರೀತಿ ಮಾಡಬೇಕಂತೇಳಿ ಅವರು ಇವತ್ತು ಸುಮಾರು ರಾಜ್ಯದಿಂದ ಬಂದು ಇಂಥ ಒಂದು ಸಣ್ಣ ಹಳ್ಳಿಗೆ ಬಂದ ನಮಗೂ ಅಷ್ಟು ಖುಷಿ ಆಯ್ತು. ಇವತ್ತು ಭೀಮಣ್ಣ ಬೋಯಿ ಅವರು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಅವರು ಪಾಳ ಗ್ರಾಮಕ್ಕೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ನಮ್ಮ ಕ್ಯಾಮ್ರಾನು ಕೂಡ ಅಲ್ಲಿಗೆ ಇವತ್ತು ಹೋಗ್ತಾಯಿದೆ. ಕೆಲವೇ ನಿಮಿಷಗಳಲ್ಲಿ ಪುಟ್ಟಮಾದು ರಾಜ್ಯದಿಂದ ಆಗಮಿಸ್ತಾರೆ. ಅವ್ರನ್ನೇ ಈಗಾಗಲೇ ನಾವು ಮುಂದೆ ಭೇಟಿ ನೀಡೋಣ. ನಮಸ್ಕಾರ. ಹಾಗೂ ಉತ್ತರ ಕನ್ನಡ ಜಿಲ್ಲೆ ಏನು ಮುಂಡಗೋಡ ತಾಲೂಕಿನ ನಾವು ಪಾಳ ಗ್ರಾಮಕ್ಕೆ ಇವತ್ತು ಏನು ರಾಜ್ಯ ಅಧ್ಯಕ್ಷರಾದಂಥ ಪುಟ್ಟಮಾದು ಸರ್ ಇವತ್ತು ನಮ್ಮ ಸಣ್ಣ ಹಳ್ಳಿಗೆ ಬಂದ ಕಾರ್ಮಿಕರ ಸಂಘ ಇವತ್ತು ನಾವು ಈಗಾಗಲೇ ಅವ್ರನ್ನ ಭೇಟಿ ಮಾಡ್ತೀವಿ. ಭೀಮಣ್ಣ ಬೋಯಿ ಅವರು ಉತ್ತರ ಕನ್ನಡ ಜಿಲ್ಲೆ ಅವರ ಒಂದು ಸಣ್ಣ ಹಳ್ಳಿಗೆ ಪುಟ್ಟಮಾದು ಸರ್ ನಮ್ಮ ಕಾರ್ಮಿಕರ ಸಂಘ ಅಂಥವ್ರು ಇಲ್ಲಿ ಬಂದು ಒಂದು ಕಾರ್ಮಿಕರಿಗೆ ಮಾಹಿತಿ ಹೇಳ್ತಾರಂದ್ರೆ ಯಾವುದು ಒಂದು ಅವರ ಶ್ರಮಗಳನ್ನು ಇರ್ತವೆ. ನಾವು ಕೂಡ ನಮ್ಮ ಕ್ಯಾಮ್ರಾ ಬಿದ್ದ ತಕ್ಷಣ ನಾವು ಬಂದು ಅವ್ರನ್ನ ಈಗಾಗಲೇ ಕೆಲವೇ ಸಮಯದಲ್ಲಿ ಅವ್ರಿಗೆ ಭೇಟಿಯನ್ನು ನೀಡ್ತೇವೆ. ಈಗ ಮುಂದೆ ಹೋಗೋಣ. ನಾವು ಕೂಡ ಈಗ ಇಲ್ಲೇ ಇದೇನೆಂದ್ರೆ ಇದು ಹಾನಗಲ್ಲಿಗೆ ಹೋಗುವಂಥ ದಾರಿ. ಇದು ಹುಬ್ಬಳ್ಳಿ ಮುಂಡಗೋಡ ಇಲ್ಲಿಂದ ಇದು ಹೋಗುವಂಥ ರಸ್ತೆ ಹೆದ್ದಾರಿ ಬರುತ್ತಾ. ನಾವು ಈಗಾಗಲೇ ಹೋಗ್ತಾ ಇದ್ದೇವೆ. ನಮ್ಮ ರಾಜ್ಯ ಅಧ್ಯಕ್ಷರು ಭೀಮಣ್ಣ ಬೋಯಿ ಅವರಿಗೆ ಈಗಾಗಲೇ ನಾವು ಭೇಟಿಯನ್ನು ನೀಡ್ತೇವೆ. ಹಾಗೂ ನಮ್ಮ ಕ್ಯಾಮ್ರಾ ಇಲ್ಲೇ ಬಿದ್ದ ತಕ್ಷಣ ನಮ್ಮ ಈಗ ರಾಜ್ಯ ಅಧ್ಯಕ್ಷರಾದಂಥ ಪುಟ್ಟಮಾದು ಸರ್ ಇಂಥ ಒಂದು ಸಣ್ಣ ಹಳ್ಳಿಗೆ ವಿಸಿಟ್ ಮಾಡ್ತಾರೆ. ನಾವು ಕೂಡ ಅವ್ರನ್ನೇ ಈಗ ಭೇಟಿ ಮಾಡ್ತೀವಿ ಕೆಲವೇ ನಿಮಿಷಗಳಲ್ಲಿ. ಈಗ ಹೋಗೋಣ ಮುಂದೆ. ನಮ್ಮ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೀವು ಕೇಳೋಕೆ ಇವತ್ತು ಒಂದು ರಾಜ್ಯ ಕಮಿಟಿಲಿಂದ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಪಾಳ ಗ್ರಾಮಕ್ಕೆ ಬಂದಿರಿ. ಭಾಳಷ್ಟು ನಮ್ಮ ವಾಹಿನಿಲಿಂದ ನಿಮಗೆ ಧನ್ಯವಾದ ಹೇಳಬೇಕಾಗತ್ತೆ. ಅದಕ್ಕೆ ಇಲ್ಲೇ ಏನು ಹೇಳ್ತೀರಿ ಸರ್ ನೀವು? ಅಲ್ಲಿಂದ ಇಲ್ಲಿ ಒಂದು ಸಣ್ಣ ಹಳ್ಳಿಗೆ ವಿಸಿಟ್ ಕೊಡ್ತೀರಿ ರಾಜ್ಯ ಅಧ್ಯಕ್ಷರಾಗಿ. ಇಂಥ ಒಂದು ಸಾಧನೆ ನಿಮಗೆ ಏನು ಒಂದು ಭಾವನೆ ಬಂದು ಸರ್? ನಿಮ್ಮ ವಾಹಿನಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಏನು ನಮ್ಮ ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘದ ರಾಷ್ಟ್ರ ಕಾರ್ಯಕಾರಿ ಮಂಡಳಿ ಸಭೆ ನವೆಂಬರ್ 13ನೇ ತಾರೀಕು ಡೆಲ್ಲಿಯಲ್ಲಿ ನಡೆದು 14ನೇ ತಾರೀಕು ಮುಗಿದು 2 ದಿನ ನಡೆದ ನಂತರ ಅಲ್ಲಿ ಕೆಲವು ತೀರ್ಮಾನಗಳನ್ನು ನಾವು ಮಾಡಿದ್ದು. ಆ ತೀರ್ಮಾನಗಳಲ್ಲಿ ಭಾಳ ಪ್ರಮುಖವಾಗಿ ಇತರರು ಇದ್ದರು. ಇಂಡಿಯಾ ವಾಹಿನಿ ಬೇಲೂರು ಮತ್ತು ಸ್ಮಶಾನ, ಕುಡಿಯುವ ನೀರು ಹಾಗೂ ರಾಷ್ಟ್ರ ಪ್ರಶ್ನೆಯಾದಂಥ ಉದ್ಯೋಗ ಖಾತ್ರಿ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವ ದಿಶೆಯಲ್ಲಿ, ಅದಲ್ಲದೆ ಬೆಲೆ ಹೆಚ್ಚಳವನ್ನು ತೀವ್ರಗತಿಯಲ್ಲಿ ಈ ಕೇಂದ್ರ ಸರ್ಕಾರ ಏರಿಸ್ತಾ ಇರುವಂಥದ್ದನ್ನು ತೆಗಿಬೇಕು, ಬಡವರಿಗೆ ಕೂಲಿಕಾರರಿಗೆ ಅದು ಒಳ್ಳೇದು ಮಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಎಲ್ಲ ರಾಜ್ಯ ಅಧ್ಯಕ್ಷರಾದಂಥ ಪುಟ್ಟಮಾದು ಸರ್ ಬಂದಿದ್ದಾರೆ. ಅಲ್ಲಿಂದ ನೀವು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ. ನಮಗೂ ಖುಷಿ ಆಯ್ತು ಅಲ್ಲಿಂದ ಬರಬೇಕಂತ ನೀವು ಹೇಳಿದ ತಕ್ಷಣ ನಮ್ಮ ಕ್ಯಾಮ್ರಾ ಇಲ್ಲಿಗೆ ಬಂದೇ ಬಿಡುತ್ತೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಈಗ ರಾಜ್ಯದಿಂದ ನಮ್ಮ ಮುಂಡಗೋಡ ತಾಲೂಕಿಗೆ ನಮ್ಮ ಕಾಮ್ರೇಡ್ ಪುಟ್ಟಮಾದು ಕಾಮ್ರೇಡ್ ಇಲ್ಲಿಗೆ ಬಂದಿದ್ದಾರೆ. ಅವ್ರದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಅವರು ಅಲ್ಲಿಂದ ಇಲ್ಲಿಗೆ ಬಂದಾರಂತೇಳಿ ನಾವು ಅವ್ರು ಬಸ್ ಬಂದು ಇಳಿದುಬಿಟ್ಲೇ ಸ್ವಾಗತ ಮಾಡಿಕೊಂಡು ಮೊದಲನೇ ಬಾರಿಗೆ ಇಲ್ಲಿಗೆ ಅವ್ರು ಬಂದಿರೋದು. ಫಸ್ಟ್ ಇನ್ಚಾರ್ಜ್ ಬೇರೆದವ್ರು ಇದ್ದರು. ಹಾಗಾಗಿ ನಾವು ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ, ಆಮೇಲೆ ನಮ್ಮ ಕೂಲಿಕಾರನ್ನೆಲ್ಲ ಸೇರಿಸಿ ನಮ್ಮ ಕೂಲಿಕಾರರು ಹೆಂಗಿರಬೇಕು, ಅವರು ನಮ್ಮ ಕೂಲಿಕಾರರ ಉದ್ದೇಶ ಏನು, ಆ ಬೆಲೆ ಏರಿಕೆ ಬಗ್ಗೆ ಏನು ಚರ್ಚೆ ಮಾಡಬೇಕು, ಅಥವಾ ನಮ್ಮ ಕೂಲಿಕಾರರಿಗೆ ಇವತ್ತು 349 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ, ಅದು ಸಾಕಾಗೋತಿಲ್ಲ ಅಂತ ಇವತ್ತು ನಾವು 600 ರೂಪಾಯಿಗಾಗಿ ಬೇಡಿಕೆ ಇಟ್ಟು ಹೋರಾಟ ಮಾಡಬೇಕು. ಅಥವಾ ಈಗ ನಮ್ಗೆ 100 ದಿನ ಮಾನವ ದಿನಗಳು ಕೊಡ್ತಾರೆ, ಅದು 100 ದಿನ ಈಗಾಗಲೇ ಕೆಲವು ಪಂಚಾಯತ್ಗಳಲ್ಲಿ ಮುಗಿದು ಹೋಗಿದೆ.
ಆದರೆ 200 ದಿನ ಮಾನವ ದಿನಗಳು ಕೊಡಬೇಕು ಅಂಥೇಳಿ ಬೇಡಿಕೆ ಇಟ್ಕೊಂಡು ನಾವು ಮುಂದಿನ ವಿಧಾನಸಭಾ ಚಲೋಗೆ ನಮ್ಗೆ ಒಂದು 200 ಜನ ಮೇಲ್ಪಟ್ಟು ನೀವು ಮುನಗೋಡು ತಾಲೂಕಿನಿಂದ ಬರಬೇಕು ಅಂತೇಳಿ ನಮಗೇನೋ ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ನಾವು ನಡ್ಕೊತೀವಿ. ಅಕ್ಕವ್ರೆ, ನೀವು ಅಲ್ಲಿಂದ ನಿಮ್ಮ ಸಮಸ್ಯೆ ಕೇಳಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಭೀಮಣ್ಣವರು ಬಂದಿದ್ದಾರೆ. ನೀವು ನಿಮ್ಮ ಸಮಸ್ಯೆಗಳನ್ನು ಏನೇನು ಅನಿಸಿಕೆ ಇದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜ್ಯ ಅಧ್ಯಕ್ಷರು ಅಲ್ಲಿಂದ ಬಂದರು. ಅವರು ಏನು ಈ ಕೂಲಿಕಾರರಿಗೆ ಏನು ಸವಲತ್ತಿದೆ ಎಂಬುದಾಗಿ ತಿಳಿಸಿದ ಅಷ್ಟೇ ಅಲ್ಲದೆ ಮತ್ತು ನಿಮ್ಮ ಬೇಡಿಕೆ ಏನಿದೆ ಎಂಬುದಾಗಿ ಅವರೆಲ್ಲರ ಎಲ್ಲರ ಬಾಯಿಂದ ತಿಳ್ಕೊಂಡು ಅದನ್ನು ನೋಟ್ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಾಳಷ್ಟು ಎಲ್ಲ ಜನ ಬಂದಿದ್ದು ಖುಷಿ ಆಯ್ತು. ನಿಮ್ಮ ಅನಿಸಿಕೆಗಳನ್ನು ಮತ್ತು ಸಮಸ್ಯೆಗಳನ್ನು ಏನೇನು ನಮ್ಮ ಸರ್ ಇದು ಮಾಡಿದ್ರು ಏನು ಹೇಳ್ತಾರೆ? ನಾವು ನಿಜವಾಗ್ಲೂ ಅವರು ಅಲ್ಲಿಂದ ಇಲ್ಲಿಗೆ ಎಲ್ಲರ ಒಂದು ಕೂಲಿಕಾರ ವಿಷಯವಾಗಿ ಬಂದು ನಮ್ಮನ್ನು ನೋಡಿದ್ರು. ಅವ್ರನ್ನ ನಾವು ನೋಡಿದ್ದು ಒಂದು ಭಾಗ್ಯ ಅಂತ ನೆನೆಸ್ತೇವೆ. ಆದರೆ ಅವರು ಬಂದು ಅವ್ರ ಕೂಲಿಕರಿಗೆ ಏನು ನಾವು ಕೊಡ್ತೇವೆ, ಏನು ನಮ್ಮ ಕಡೆ ಸವಲತ್ತಿದೆ ಎಂಬುದಾಗಿ ಅವ್ರು ನಮ್ಗೆ ತಿಳಿಸಿದ್ರು. ಆ ತಿಳಿಸಿದಲ್ಲದೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ, ಯಾರ್ಯಾರ ಅನಿಸಿಕೆ ಅವ್ರ ಬಾಯಿಂದನೇ ಬಿಡಿಸ್ಕೊಂಡು ಅದನ್ನು ಬರ್ಕೊಂಡು ಆ ಸಮಸ್ಯೆನ ಬಗೆಹರಿಸೋ ಒಂದು ದೊಡ್ಡ ಮನಸ್ಸು ಅವರಲ್ಲಿ ನಾವು ನೋಡಿದ್ದೀವಿ ರೀ. ನಿಜವಾಗ್ಲೂ ಅದೆಲ್ಲ ಅವ್ರು ಏನು ಬೇಡಿಕೆಯನ್ನು ಬರ್ಕೊಂಡ್ರೆ ಅದನ್ನೆಲ್ಲ ಕೇಳ್ಕೊಂಡವ್ರಿಗೆ ಅದು ಆದರೆ ಸಾಕಂತೇಳಿ ಅವ್ರಿಗೆ ಧನ್ಯವಾದಗಳು. ನಾವು ಇಷ್ಟೋ ತನಕ ಮಾತಾಡಿದ್ರು ಇಲ್ಲೆಲ್ಲ ನಮ್ಮ ಪುಟ್ಟಮಾದು ಸರ್ ರಾಜ್ಯ ಅಧ್ಯಕ್ಷರ ಅಲ್ಲಿಂದ ಬಂದಾರಂದ್ರೆ ನಮಗೂ ಆಚಾರ ಆಯ್ತು. ನಮ್ಮ ವಾಹಿನಿ ಇಲ್ಲಿಗೆ ಬಂದೇ ಬಿಡ್ತು. ನಮ್ಮ ಭೀಮಣ್ಣ ಬೋಯಿಯವರು ಉತ್ತರ ಕನ್ನಡ ರಾಜ್ಯ ಕಮಿಟಿ ಸದಸ್ಯರು ಹೌದು, ಉತ್ತರ ಕನ್ನಡ ಜಿಲ್ಲೆ ಅಧ್ಯಕ್ಷರು ಹೌದು, ತಾಲೂಕು ಅಧ್ಯಕ್ಷರು ಹೌದು. ನಮಗೆ ಭಾಳಷ್ಟು ಖುಷಿ ಆಯ್ತು. ಅವ್ರು ಎಲ್ಲರಿಗೂ ಕೂಡ ನಾನು ಕೂಡ ಧನ್ಯವಾದಗಳು ಹೇಳಿ ನಮ್ಮ ವಾಹಿನಿಯಿಂದ ಅವರಿಗೆ ಇನ್ನಷ್ಟು ಅವರ ಸಂಘ ಬೆಳೀಲಿ ಅಂತೇಳಿ ನಾವು ಬೆಂಬಲಿಸ್ತೇವೆ. ನಮಸ್ಕಾರ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್